ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಟ್ಟ ಮಾತು ಇದು ರಾಜ್ಯ ಕಾಂಗ್ರೆಸ್ನಲ್ಲೇ ಆಗಾಗ್ಗೆ ಸ್ಫೋಟವಾಗುವಂತಹ ಮಾತು. ಖುದ್ದು ಸಿದ್ದರಾಮಯ್ಯ ಸದನದಲ್ಲೇ ನಿಂತು 5 ವರ್ಷ ನಾನೇ ಸಿಎಂ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಒಪ್ಪಂದ ಆಗಿಲ್ಲ ಅಂತನೂ ಹಲವು ಬಾರಿ ಹೇಳಿದ್ದರು. ಹೀಗಿದ್ರೂ ದೆಹಲಿಯಲ್ಲಿ ಡಿಕೆ ಠಿಕಾಣಿ ಹೂಡಿರುವಂತಹ ಸಂದರ್ಭದಲ್ಲೇ ಬೆಂಗಳೂರಿನಲ್ಲಿ ಅವರ ತಮ್ಮ ಡಿಕೆ ಸುರೇಶ್ ಕೊಟ್ಟಂತ ಮಾತಿನ ಕಿಚ್ಚು ಮತ್ತೆ ಹೊತ್ತಿಸಿದ್ದಾರೆ. ಇದಕ್ಕೆ ಸಿಎಂ ಗರಂ ಆಗಿದ್ದು ಪಟ್ಟದಾಟ ಮತ್ತೊಮ್ಮೆ ಕ್ಲೈಮ್ಯಾಕ್ಸ್ ನತ್ತ ಹೋಗ್ತಾ ಇದೆ. ಕಾಂಗ್ರೆಸ್ ಕೋಟೆಯಲ್ಲಿ ಕೊಟ್ಟ ಮಾತಿನ ಕಿಚ್ಚು ಎಬ್ಬಿಸಿದ ಡಿಕೆ ಬ್ರದರ್ಸ್. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನ್ ಮಾತಾಡಿದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. ನಿಧಾನವಾದ್ರೂ ಮಾತು ಉಳಿಸಿಕೊಳ್ತಾರೆ ಎಂದು ದಾಳ ಉರುಳಿಸಿದ ಡಿಕೆ ಸುರೇಶ್. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದ್ರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಹೈಕಮಾಂಡ್ ಹೇಳಿದಂತೆ ನಾನು ಕೇಳೋದು, ಸಿದ್ದರಾಮಯ್ಯ ಗರಂ. ನಾನು ಹೈಕಮಾಂಡ್ ಏನ್ ಹೇಳ್ತಾರೆ ಅಂತ ಕೇಳೋದು. ಮಾತುಕತೆ ಆಗಿದ್ಯೋ ಇಲ್ವೋ ಹೈಕಮಾಂಡ್ ಹೇಳಬೇಕು, ಡಿಕೆ ಆಪ್ತನ ಒತ್ತಾಯ. ಅದರಿಂದ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕು. ಇದಕ್ಕೆ ಕೊಟ್ಟ ಮಾತಿನ ಕಿಚ್ಚು ಮತ್ತೆ ಸಿಡಿದಿದೆ. ಒಪ್ಪಂದ ವಾಗ್ಯುದ್ಧ ಮತ್ತೆ ಚಿಗುರೊಡೆದಿದೆ. ಅಣ್ಣ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ರೆ ತಮ್ಮ ಬೆಂಗಳೂರಲ್ಲಿ ಕುಳಿತು ದಾಳ ಉರುಳಿಸಿದ್ದಾರೆ. ಈ ದಾಳಕ್ಕೆ ಡಿಚ್ಚಿ ಕೊಟ್ಟಿರೋ ಸಿದ್ದು ಹೈಕಮಾಂಡ್ನತ್ತ ಬೊಟ್ಟು ತೋರಿಸಿದ್ದಾರೆ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನ್ ಮಾತಾಡಿದೀವಿ ನನಗೆ ಗೊತ್ತು. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ನಿಧಾನ ಆದ್ರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತ. ನಾನು ಹೈಕಮಾಂಡ್ ಏನ್ ಹೇಳ್ತಾರೆ ಅಂತ ಕೇಳೋದು. ಎಸ್, ಡಿಕೆ ಬ್ರದರ್ಸ್ ಗದ್ದುಗೆ ಗುದ್ದಾಟವನ್ನ ತೀವ್ರಗೊಳಿಸಿದಂತೆ ಕಾಣ್ತಾ ಇದೆ. ನುಡಿದಂತೆ ನಡೆಯೋ ಸರ್ಕಾರ ಅಂತ ಹೇಳೋ ಸಿಎಂ ಮಾತನ್ನೇ ಕುರ್ಚಿ ಕಾಳಗಕ್ಕೂ ಲಿಂಕ್ ಮಾಡ್ತಿರೋ ಡಿಕೆ ಬಣ ಸಿದ್ದರಾಮಯ್ಯ ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರೆ ಅಂತ ದಾಳ ಉರುಳಿಸ್ತಿದ್ದಾರೆ. 2023ರಲ್ಲಿ ಸರ್ಕಾರ ರಚನೆ ವೇಳೆ ಒಪ್ಪಂದ ಆಗಿದೆ ಅನ್ನೋದನ್ನ ಪದೇ ಪದೇ ನೆನಪಿಸುತ್ತಿದ್ದಾರೆ. ನಿನ್ನೆ ದೆಹಲಿಗೆ ಹಾರಿದ ಡಿಕೆ ಕದ್ದು ಮುಚ್ಚಿ ಮಾತಾಡಿಲ್ಲ, ನಾನು ಸಿದ್ದರಾಮಯ್ಯ ಮಾತನಾಡಿದ್ದೀವಿ ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ಇವತ್ತು ಸಹೋದರನ ಮಾತಿಗೆ ದನಿಗೂಡಿಸಿದ ಡಿಕೆ ಸುರೇಶ್ ಸ್ವಲ್ಪ ನಿಧಾನವಾದರೂ ಕೊಟ್ಟ ಮಾತಿನಂತೆ ನಡೆದುಕೊಳ್ತಾರೆ ಎಂದಿದ್ದಾರೆ. ಇದಕ್ಕೆ ನಸುನಕ್ಕ ಡಿಕೆ ಕಾಲವೇ ಉತ್ತರಿಸುತ್ತೆ, ಸದ್ಯದಲ್ಲೇ ಹೇಳ್ತೀನಿ ಅನ್ನೋ ಮೂಲಕ ಕುತೂಹಲದ ಬೆಟ್ಟ ಕಟ್ಟಿದ್ದಾರೆ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನ್ ಮಾತಾಡಿದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ವಿ. ಆ ಮಾತು ಪ್ರಕಾರ ಇಬ್ರು ನಾವು ಮಾತಾಡ್ಕೊಂಡಿದೀವಿ. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದ್ರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ಈಗ ನಾನು ಏನು ನಾವು ಏನ್ ಮಾತಾಡಿದೀವಿ ಅನ್ನೋದು ನಮ್ಗಳಿಗೆ ಮಾತ್ರ ಗೊತ್ತು ಅಂತ ಹೇಳಿದೀನಿ. ಮಾತಾಡೋಣ. ಪ್ರತಿ ಬಾರಿಯೂ ಕೂಡ ಕಾಲ ಉತ್ತರ ಕೊಡುತ್ತೆ ಅಂತ ತಾವು ಹೇಳ್ತೀರಿ, ಸುರೇಶ್ ಅವರು ಹೇಳ್ತಾರೆ. ಆ ಕಾಲ ಯಾವಾಗ ಬರುತ್ತೆ ಅಂತ ನಾನು ಟೈಮ್ ನೋಡ್ಬಿಟ್ಟು ಹೇಳ್ತೀನಿ. ನಿಮ್ಗೆ ಸದ್ಯ ಇರಿ, ಮಾತಾಡ್ತೀನಿ ನಾನು. ಡಿಕೆ ಬ್ರದರ್ಸ್ ಆಡ್ತಿರೋ ಈ ಮಾತುಗಳು ಒತ್ತಡ ತಂತ್ರದ ಭಾಗನ ಅನ್ನೋ ಪ್ರಶ್ನೆ ಎದ್ದಿದೆ. ಅಧಿಕಾರ ಹಸ್ತಾಂತರ ಮಾಡ್ಲಿ ಅನ್ನೋ ಮಂತ್ರ ಪಠಿಸುವ ಮೂಲಕ ಪಟ್ಟಕ್ಕೆ ಪಟ್ಟು ಹಿಡಿದಂತೆ ಕಾಣ್ತಾ ಇದೆ. ಆದ್ರೆ ಆರಂಭದಿಂದಲೂ ಒಪ್ಪಂದವೇ ಆಗಿಲ್ಲ ಅಂತಿರೋ ಸಿಎಂ ಇವತ್ತು ಡಿಕೆ ಬ್ರದರ್ಸ್ ಮಾತು ಕೇಳಿ ಗರಂ ಆಗಿದ್ದಾರೆ. ಅಷ್ಟೇ ಅಲ್ಲ, ಹೈಕಮಾಂಡ್ ಕಡೆ ಬೊಟ್ಟು ಮಾಡಿದ್ದಾರೆ. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ಅದರಂತೆ ನಡ್ಕೊಳ್ಳೋದು. ನಾನು ನಡ್ಕೋಬೇಕು, ಡಿ ಕೆ ಶಿವಕುಮಾರ್ ನಡ್ಕೋಬೇಕು. ಹೈಕಮಾಂಡ್ಗೆ ಬಿಟ್ಟದ ವಿಚಾರ. ಅದು ಬಿಟ್ಟು ನೀವು ಪದೇ 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 ಆ ಕಡೆ ಇದನ್ನೇ ಕೇಳೋದು. ಬೇರೆ ಏನು ಕೇಳೋದಿಗೆ ಇಲ್ವಾ? ಇವತ್ತು ಮಾತಾಡಿದ್ರು ಸರ್. ಅದು ಅವ್ರು ಮಾಡ್ಬಿಟ್ರೆ ಕೇಳಿ, ಯಾರು ಮಾತಾಡ್ತಾರೋ ಅವ್ರನ್ನ ಕೇಳಿ. ನನ್ಗೆ ಯಾಕೆ ಕೇಳಕ್ ಹೋಗ್ತೀನಿ? ನಾನು ಹೈಕಮಾಂಡ್ ಏನ್ ಹೇಳ್ತಾರೆ ಅಂತ ಕೇಳೋದು. ಸಿಎಂ ಹೈಕಮಾಂಡ್ ಅಂತಿದ್ರೆ ಸನ್ ಆಫ್ ಸಿಎಂ ಯಾವ ಬದಲಾವಣೆಯೋ ಆಗಲ್ಲ ಎಂದಿದ್ರು. ಈ ಮಾತಿಗೂ ಡಿಕೆ ಸುರೇಶ್ ಟಿವಿಯೋ ಕೆಲಸ ಮಾಡಿದ್ದಾರೆ. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೇನೆ. ನನಗೆ ಗೊತ್ತಿಲ್ಲ, ಅವರಷ್ಟು ತಿಳುವಳಿಕೆ ದೊಡ್ಡವರು ನಾವಲ್ಲ, ಗೊತ್ತಾಯ್ತಲ್ಲ. ಅವ್ರೇನು ಹೇಳ್ತಾರೆ ಅದೇ ವೇದ ವಾಕ್ಯ.
ಈ ಬೆಳವಣಿಗೆಯನ್ನ ನೋಡ್ತಿದ್ರೆ ಕೈ ಮನೆಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗ್ತಿದೆ. ಈ ಕಾರಣಕ್ಕೆ ಹೈಕಮಾಂಡ್ ಏನಾದ್ರೂ ಒಂದು ಹೇಳಿ ಅನ್ನೋ ಆಗ್ರಹ ಹಾಗೂ ಮನವಿಯನ್ನ ಎರಡೂ ಬಣದ ನಾಯಕರು ಮೃದುವಾಗಿ ಮುಂದಿಟ್ಟಿದ್ದಾರೆ. ಮಾತುಕತೆ ಆಗಿತ್ತು ಅಂತಕ್ಕಂಥ ವಿಚಾರ ಡಿ ಕೆ ಶಿವಕುಮಾರ್ DCM ಸಾಹೇಬರು ಹೇಳ್ತಾ ಇದ್ದಾರೆ. ಸಿದ್ದರಾಮಣ್ಣ ಸಾಹೇಬರು ನಾನು ಹೈಕಮಾಂಡ್ ಮಾತನ್ನು ಕೇಳ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದರಿಂದ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕು. ಇದಕ್ಕೆ ಮಾತುಕತೆ ಆಗಿದೆಯಾ ಇಲ್ವಾ, ಆಗಿಲ್ಲ ಆಗಿದ್ರೆ ಮಾಡಲಿ, ಆಗಲಿಲ್ವಾ ಇಲ್ಲಪ್ಪ ಈಗ ಸುಮ್ಮನಿರ್ರೆ ನಿಮ್ಮ ಕೆಲಸ ನೀವು ಮಾಡ್ರೆ ಮುಂದೆ ಸರ್ಕಾರ ಅಧಿಕಾರಕ್ಕೆ ಬಂದರೆ ನೋಡೋಣ ಅಂತಾನು ಹೇಳ್ಬೇಕು. ಏನಾರ ಒಂದು ಹೇಳ್ಬೇಕಲ್ಲ. ಅದ್ರ ಬಗ್ಗೆ ನಾವು ಹೇಳಲಿಕ್ಕಾಗಲ್ಲ, ನಾವು ಡಿಸಿಷನ್ ತೊಗೊಳಕ್ಕಾಗಲ್ಲ. ಪದೇ ಹೇಳಿದ್ರಿ. ಈಗ ಅದ್ರ ಬಗ್ಗೆ ನಾವು ಹೇಳಿದ್ವಿ, ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ. ಅದು ಯಾವ್ದು ಮಾತು ಕೊಟ್ಟಿದ್ದಾರೆ, ಏನು ಆಡಿದಾರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ. ಈಗೂ ಕೂಡ ಅದಕ್ಕೆ ಅಷ್ಟೇ ಬದ್ಧರಾಗಿದ್ವಿ ಅಷ್ಟೇ ನಾವು. ಕಾಂಗ್ರೆಸ್ ನಾಯಕರ ನಡೆ ನುಡಿಯನ್ನ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಯುದ್ಧ ಆರಂಭಕ್ಕೆ ಹೋಲಿಸಿದ್ದಾರೆ. MP ರೇಣುಕಾಚಾರ್ಯ ಅವರಂತೂ ಒಂದು ಹೆಜ್ಜೆ ಮುಂದಿಟ್ಟು ಚಾಕೋ ಚೋರಿ ಹಿಡಿದು ಜಗಳ ಆಡಿದ್ರು ಅಚ್ಚರಿ ಇಲ್ಲ ಅಂತ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಪ್ರಾರಂಭ ಆಯ್ತು ನಿಜವಾದ ಯುದ್ಧ ಕಾಂಗ್ರೆಸ್ನಲ್ಲಿ. ನೇನೆ DK ಶಿವಕುಮಾರ್ ಅವರು ಹೋಗಿದ್ದು ಇದು ಕಾಂಗ್ರೆಸ್ ಸರ್ಕಾರದ ಪತನದ ಮೊದಲ ಹೆಜ್ಜೆ ಅಂತ ನಾ ಹೇಳಕ್ ಬಯಸ್ತಾ ಇದ್ದೆ. ಬರೆದಿಟ್ಕೊಳ್ರಿ, ಮುಖ್ಯಮಂತ್ರಿ ಕುರ್ಚಿ ರಸ್ತೆಯಲ್ಲಿ ಹೊಡೆದಾಟ ಹೇಳಿಕೆಗಳು ನಡೀತಾ ಇದಾವೆ. ಮುಂದೆ ಚಾಕು ಚೂರಿ ಸಂಸ್ಕೃತಿ ಬಂದರೂ ಬರ್ಬೋದು. ಇಷ್ಟೆಲ್ಲ ನಡೆಯುತ್ತಿದ್ರು ಹೈಕಮಾಂಡ್ ಮೌನ ವಹಿಸಿರೋದು ಎರಡೂ ಬಣದಲ್ಲಿ ಗೊಂದಲ ಉಂಟು ಮಾಡಿದೆ. ರಾಹುಲ್ ಗಾಂಧಿ ಮನಸ್ಸಲ್ಲೇನಿದೆ, ಹೈಕಮಾಂಡ್ ಗುಟ್ಟೇನು ಅನ್ನೋದು ಪ್ರಶ್ನೆಯಾಗಿಯೇ ಉಳಿದಿದೆ. ಈ ಗುಟ್ಟನ್ನ ಹೊರತೆಗೆಯುವ ಭಾಗವಾಗಿ DK ದೆಹಲಿಯಲ್ಲಿ ತಂತ್ರಗಾರಿಕೆ ಮಾಡ್ತಿದ್ದಾರೆ ಎನ್ನಲಾಗಿದೆ. ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಬಜೆಟ್ ಎಂಬ ಗುರಾಣಿ ಹಿಡಿದಿದ್ದಾರೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.